ಕಂಡಾಗಲೇ ಕೇಳನು ಸಕಲನಾಗ ಗೋತ್ರ ವೈರಿಯ ದೇವ ಮೊತ್ತ ಸಹಿತ ಗೋತ್ರ ವೈರಿಯ ದೇವ ಮೊತ್ತ ಸಹಿತ ನಿನ್ನನ್ನು ಕಾಣುವಾಗ ಒಂದೊಮ್ಮೆಗೆ ಆಶ್ಚರ್ಯವಾಗಿ ಹೋಯಿತು. ಮೊತ್ತ ಸಹಿತವಾಗಿ ಈ ಋಷಿವರನ ಎದುರಿನಲ್ಲಿ ಕೈ ಮುಗಿದು ನಿಂತಿದ್ದೆ ಎಂದಾದರೆ ಅದಕ್ಕೆ ಪೂರ್ವ ಪರ ಕಾರ್ಯ ಕಾರಣಗಳೇನಾದರೂ ಇರಲೇಬೇಕು. ಅಂತಹದನ್ನು ಯಾವುದನ್ನು ಇಟ್ಟುಕೊಂಡು ಇಲ್ಲಿಯವರೆಗೆ ನಿಮ್ಮ ಆಗಮನವಾಯಿತು ವಿಸ್ತಾರವಾಗಿ ಹೇಳಬೇಕು. ನಿಮ್ಮ ಬಗ್ಗೆ ನಮ್ಮ ಇಷ್ಟದಿ ಆಚಾರ್ಯ ನಮ್ಮ ಗುರು ಬಹಳಷ್ಟು ಹೇಳಿ ನೀವು ಮಹಿಮಾನ್ವಿತರಾದಂತಹ ತಪಸ್ವಿ, ಲೋಕೋತ್ತರವಾದಂತಹ ಎಲ್ಲ ಕಾರ್ಯಗಳಿಗೂ ಬೇಕಾಗಿ ಜ್ಞಾನಾಂಜನದ ವಿಶೇಷವಾದಂತಹ ಕೊಡುಗೆ ಎಂದರೆ ಲೋಕದಲ್ಲಿ ಇರುವಂತಹ ಎಲ್ಲ ಕೆಡುಕುಗಳನ್ನು ತಿಳಿದು ಅಲ್ಲೆಲ್ಲ ಧರ್ಮವನ್ನು ಸತ್ಯವನ್ನು ಸಂಸ್ಥಾಪಿಸುವಲ್ಲಿ ನಿಮ್ಮದಂತಹ ತಪಸ್ಸು ಕಾರಣವಾಯಿತು. ಅಂತ ಮಹಿಮಾನ್ವಿತರು ನೀವು ಸುಜಲೆಯು ಸುಫಲೆಯು ಶಕ್ತಿಶಾಮಲೆಯು ಧರ್ಮದೋಷಾಮಿಯು ಸುಮಾಸಿಯು ಸುಮಧರ್ಮಾಚರಣೆ ಆದಂಥ ಪೂರ್ಣವೇ ರಕ್ತಗರ್ಭೆ ಅಂತ ಅನ್ನಿಸಿದ್ದೇ ನಿಮ್ಮಂಥ ಮಕ್ಕಳನ್ನು ಕೊಡುವಂತೆ ನಿಮ್ಮ ಆಶೀರ್ವಾದ ಪಡೆಯಬೇಕು. ಬರುವುದಕ್ಕೇನು ಕಾಲವೆನ್ನುವುದಕ್ಕೆ ಉತ್ತರ ಲಭ್ಯವಾಯಿತು. ಹಾಗಿದ್ದರೆ ಸ್ವರ್ಗಲೋಕದಿಂದ ವಸುಂಧರೆಯವರೆಗೆ ನಿನ್ನ ಈ ಪ್ರಯಾಣ ಕಾಲದಲ್ಲಿ ಏನಾದರೂ ಹೊಸತು ವಿಶೇಷ ದರ್ಶನೀಯವಾದುದನ್ನು ನೀನು ಕಂಡಿರಲೂಬಹುದು, ಕೇಳಿರಲೂಬಹುದು. ಅಂತಹದೇನಾದರೂ ಇದ್ದರೆ ಹೊಸ ವೃತ್ತಾಂತ ಏನು ಹೇಳಬಹುದೇ?
ದಾಸತ್ವಕ್ಕೆ ಬರುವುದು ಒಡನೆ ಅವರನ್ನು ಎದುರಿಸಿ ಬರೀದು ಅಟ್ಟಿ ನಮ್ಮಿಂದ ಘಾತಕ್ಕೊಳಗಾದಂತಹ ಅದೆಂತಲೋ ಓಡಿ ಹೋದರು ಸ್ವಾಮಿ, ಓಡಿ ಹೋದರು. ಅರಿವಿಗೆ ಬರುವುದು ಈಗ ವಿಷಯ ದೇವರಾಜ ಮದಕೆಂದರು ಶಿವರಂ ದೇಹ ಶಾಶ್ವತಮಲ್ಲ. ಮತ್ತೆ ನಿನಗೆ ಹೃದಯದಲ್ಲಿ ತನಗ್ಯಾವ ಭಯವಿಲ್ಲ, ಹೃದಯದಲ್ಲಿ ತನಗ್ಯಾವ ಭಯವಿಲ್ಲ. ಶಾಂತತೆಯದರಿ ನಿಜವಂ ತಿಳಿಯಬಹುದು, ಅಲ್ಲಿ ಶಾಂತತೆಯದರಿ ನಿಜವಂ ತಿಳಿಯಬಹುದು. ಬದಲುಂಟಿ ದೋಷ ಹಿಂಸಾರಹಿತನಾಗಿ ನಾನಿದ್ದೇನೆ. ಮೊದಲುಂಟೆ ದೋಷ ಹಿಂಸಾರಹಿತನಾಗಿ ನಾನಿದು ತನಕ ಯಾರೊಳಗೆ ಯಾವ ಹಗೆಯೊಂದಿರದೆಯೇ, ನಾನಿದು ತನಕ ಯಾರೊಳಗೆ ಯಾವ ಹಗೆಯೊಂದಿರದೆಯೇ. ಸದಮಲದ ಸತ್ಯ ಸದ್ಧರ್ಮದ ಸಹಾಯದಲ್ಲಿ, ಸದಮರದ ಸತ್ಯ ಸದ್ಧರ್ಮದ ಸಹಾಯದಲ್ಲಿ ನಿಷ್ಕರ್ಮ ನಿಡಿದುಗಿಯನು. ತ್ರಿದಶ ಬಾಲಕದಿಂದ ಮಾತುಗಳನ್ನಾಲಿಸುವುದು ಸುರಪಾಲ ಹಿಂಸೆಗೊಳಗಾಗುತ್ತಿದ್ದರೂ ಅದರ ಪರಿವೆಯೇ ಇಲ್ಲದೆ ಇಲ್ಲವೇ ನನ್ನ ತಪಸ್ಸಿನಲ್ಲಿಯೇ ನಾನು ಮುಂದುವರೆದಿದ್ದೆ. ಇದಕ್ಕೇನು ಕಾರಣ, ಹೌದು ಇದು ಹೇಗೆ ಸಾಧ್ಯ ಹೇಗೆ ಎನ್ನುವುದು ನಿನ್ನ ಪ್ರಶ್ನೆ. ಹೌದು ಅದನ್ನಷ್ಟು ಗಹನವಾಗಿ ಅರ್ಥವಿಸಿಕೊಳ್ಳಬೇಕಾಗಿಲ್ಲ, ಆಹಾ. ಸುಲಭವಾಗಿ ತಿಳಿದುಕೊಂಡರೆ ಸಾಕು. ಓ. ಯೋಚಿಸಿ ನೋಡು. ಆ. ಕಾಣುವುದಕ್ಕೆ ವಿಸ್ತಾರವಾದಂತಹ ಈ ಪ್ರಪಂಚದಲ್ಲಿ ಆ. ಹಲವು ಸಂಖ್ಯಾತವಾದಂತಹ ಜೀವಿಗಳು ಸರಿ ಗೋಚರವಾಗುತ್ತವೆ. ಆ. ಅವೆಲ್ಲವೂ ದೇಹಧಾರಣವನ್ನು ಮಾಡಿರುವುದರಿಂದ ಆ. ನಮಗೆ ಇದನ್ನಿತ್ತಮ್ಮ ಅದು ಇದು ಅವನು ಇವನು ಆ. ಎನ್ನುವಂತೆ ಗುರುತಿಸುವುದಕ್ಕಾಗುತ್ತದೆ. ಸರಿ ಹಾಗಿದ್ದರೆ ದೇಹವೆನ್ನುವುದು ಆ. ಈ ಭೌತಿಕವಾದಂತಹ ಪ್ರಪಂಚದಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಮೊದಲಾದವುಗಳ ಗ್ರಹಣಕ್ಕೆ ಒಂದು ಮಾಧ್ಯಮವಾಗಿ ಉಂಟು. ಆಹಾ. ನಿನ್ನೆ ಎನ್ನುವ ಕಾಲದಲ್ಲಿ ಹುಟ್ಟು ಎನ್ನುವುದಾಗುತ್ತದೆ, ಆ. ಇವತ್ತು ಎನ್ನುವಂತಹ ಕಾಲದಲ್ಲಿ ಬದುಕು ನಡೆಯುತ್ತದೆ, ಸರಿ ನಾಳೆ ಎಂಬಲ್ಲಿಗೆ ಅವಸಾನವಾಗುತ್ತದೆ. ಆ. ಹಾಗಿದ್ದರೆ ಇದನ್ನೇ 3 ದಿನದ ಬಾಳ್ವೆ ಎನ್ನುವುದು. ಸರಿ ಇದು ಸ್ಥಿರವಲ್ಲವೆನ್ನುವುದು ಸ್ಪಷ್ಟ. ಆ. ಮಳೆಯ ನೀರು ಕೆಳಗೆ ಬಿದ್ದಾಗ ಆ. ನೊರೆಯ ಬುಕ್ಕೆ ಹೇಗೆ ಮೇಲೆ ಎದ್ದು ಆ. ಕ್ಷಣಾರ್ಧದಲ್ಲಿಯೇ ನಾಶವಾಗಿ ಹೋಗುತ್ತದೆಯೋ ಆ. ಹಾಗೆ ಹುಟ್ಟು ಸಾವುಗಳಿಂದೊಡಗೂಡಿದಂತಹ ಈ ಬದುಕು ಆ. ಶಾಶ್ವತವಲ್ಲ. ಆ. ಬದುಕಿಗೆ ಆಧಾರಭೂತವಾದಂತಹ ದೇಹ ಆ. ಶಾಶ್ವತವಲ್ಲ ಆ. ಎನ್ನುವಂತಹ ನಿಜವನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಸರಿ ಅಂತಹ ನೆಲೆಕಟ್ಟು ನಮಗೆ ಪ್ರಾಪ್ತವಾಗಬೇಕು ಎಂದಿದ್ದರೆ ಆ. ನಾವು ಭೂತ ಪ್ರಪಂಚದೊಂದಿಗೆ ಹೇಗೆ ವ್ಯವಹರಿಸುತ್ತೇವೆ ಆ. ಎನ್ನುವುದು ಒಂದು ಕಾರಣವಾಗುತ್ತದೆ. ಸರಿ ಹೃದಯದಲ್ಲಿ ಆ. ಯಾವ ಕಲ್ಮಶವನ್ನು ಇಟ್ಟುಕೊಳ್ಳದೆ ಆ. ನಿಷ್ಕಲ್ಮಶತೆಯಿಂದ ಆ. ನನ್ನ ಬದುಕು ಸಾಗುತ್ತದೆ. ಅಂತಹ ನಾನು ಆ. ಶಾಂತಿಯನ್ನೇ ಆ. ಜೀವನ ವ್ರತವಾಗಿಸಿಕೊಂಡು ಆ. ಪಾರಮಾರ್ಥಿಕವಾದಂತಹ ಸತ್ಯ ಯಾವುದುಂಟು, ಸರಿ ಪರಮ ತತ್ವ ಯಾವುದುಂಟು, ಆ. ಅದರ ಕಡೆಗೆ ನನ್ನ ಲಕ್ಷ್ಯವನ್ನಿಟ್ಟುಕೊಂಡ ಕಾರಣದಿಂದಾಗಿ ಆ. ನನಗೆ ಯಾರಲ್ಲಿಯೂ ಯಾವುದೇ ರೀತಿಯಾದಂತಹ ದ್ವೇಷ ಭಾವವೇ ಇಲ್ಲ. ನಾವು ಯಾವುದನ್ನು ದ್ವೇಷಿಸದೇ ಇದ್ದೇವೆಂದಾದರೆ ಆ. ಅನ್ಯತ್ರ ಮತ್ತೊಂದು ನಮ್ಮನ್ನು ಯಾಕಾಗಿ ದ್ವೇಷಿಸುತ್ತದೆ. ಸರಿ ಹಾಗಾಗಿ ನನಗೆ ಯಾರಲ್ಲಿಯೂ ವೈರವಿಲ್ಲ. ಆ. ಒಟ್ಟಿನಲ್ಲಿ ಹೇಳುವುದಿದ್ದರೆ ಆ. ಸತ್ಯ ಧರ್ಮ ಕರ್ಮ
ಇವುಗಳ ಸಹಕಾರದಿಂದಾಗಿ ಸ್ಥಿರವಾದಂತಹ ಸ್ಥಿತಪ್ರಜ್ಞ ಜೀವನವನ್ನು ನಿಷ್ಕಾಮದಿಂದ ಮಾಡ್ತಾ ಇದ್ದೇನೆ. ಏನು ಬೇಡ ಎಂದು ಎಲ್ಲವನ್ನು ಬಿಟ್ಟವನು ಎಂದು ಅರ್ಥವಿಸಿಕೊಳ್ಳುವುದು ಬೇಡ. ಧರ್ಮ ಸಾಧನೆಗೆ ಮಾಧ್ಯಮವಾದಂತಹ ಶರೀರಕ್ಕೆ ರೋಗಗಳು ಬಂದು ಅಡಸಿದಾಗ ಅವುಗಳಿಂದ ವಿಮುಕ್ತಿಯನ್ನು ಹೊಂದಿ ಪುನರಪಿ ನಿಜ ಜೀವನದಲ್ಲಿ ಮುಂದುವರಿಯುವುದಕ್ಕೋಸ್ಕರವಾಗಿ ಸ್ವಲ್ಪ ಆಯುರ್ವೇದವನ್ನು ಅಧ್ಯಯನ ಮಾಡಿದ್ದೇನೆ. ಔಷಧೋಪಚಾರವನ್ನು ಕೊಡುತ್ತೇನೆ. ಬಹಳಷ್ಟು ಮಂದಿ ಬರುತ್ತಾರೆ, ಪಡೆಯುತ್ತಾರೆ. ನಮ್ಮಿಂದ ರೋಗ ವಿಮುಕ್ತಿಯನ್ನು ಹೊಂದಿ ಮತ್ತೆ ಆ ರೀತಿಯಾದಂತಹ ರೋಗದ ವಿಜೃಂಭಣೆಗೆ ಅವಕಾಶವನ್ನು ಕೊಡದ ರೀತಿಯಲ್ಲಿ ದೇಹವನ್ನು ಜೋಪಾಸನ ಮಾಡುತ್ತೇವೆ ಎನ್ನುವ ಭರವಸೆಯೊಂದಿಗೆ ಹೋಗುತ್ತಾರೆ. ಆದರೆ ನಾವು ಅದರಲ್ಲಿ ಯಾವುದೇ ಕಾಮನೆಯನ್ನು ಇಟ್ಟುಕೊಂಡಿಲ್ಲ. ನಿಷ್ಕಾಮ ಕರ್ಮ, ಯಾಗ, ಯಜನ, ಹೋಮ, ಹವನ, ಅರ್ಪಣ, ತರ್ಪಣ ಇತ್ಯಾದಿಗಳು ನಾವು ಮಾಡಿದಾಗ ಪ್ರಾದುರ್ಭೂತವಾಗುವಂತಹ ಪುಣ್ಯ ಫಲವೇನುಂಟು ಅದು ಲೋಕರಕ್ಷಣಾರ್ಥವಾಗಿ ಲೋಕಕ್ಷೇಮಕ್ಕೋಸ್ಕರವಾಗಿ ವಿನಿಯೋಗವಾಗಲಿ ಎನ್ನುವುದೇ ನಮ್ಮ ಧ್ಯೇಯ. ಹೀಗೆ ನಿಸ್ಪೃಹ ಜೀವನವನ್ನು ಯಾವಾತನು ಮಾಡುತ್ತಾನೋ ಅವನಿಗೆ ದೈಹಿಕವಾದಂತಹ ಬಾಧೆಗಳು ಯಾವುದು ಗೊತ್ತೇ ಆಗುವುದಿಲ್ಲ. ಈಗ ನೀನು ಹೇಳುವಾಗ ನೋಡಿದ್ದು ಹೌದಲ್ಲ, ನಾವು ನೆಟ್ಟಿಟ್ಟಂತಹ ಸಣ್ಣ ಸಣ್ಣ ಸಸಿಗಳು, ಸಸ್ಯವಾಟಿಕೆ ಸಸಿಗಳು ಚೆಲ್ಲಾಪಿಲ್ಲಿಯಾಗಿವೆ, ಕದಳಿವನ ನಾಶವಾಗಿದೆ. ಅದು ಇದು ಎಂದೇನು ಈ ಆಶ್ರಮ ಪ್ರದೇಶವೇ ಅಸ್ತವ್ಯಸ್ತವಾಗಿದೆ. ಹೀಗೆಲ್ಲ ಇರುವಾಗ ಓ ನಿರ್ಜಲಪಾನ ಎಲ್ಲಾ ಕಷ್ಟಗಳಿಗೆ ಮೂಲ ಯಾವುದು ಗೊತ್ತುಂಟ? ಈ ನಾನು ಎನ್ನು ಸ್ವಲ್ಪ ಯೋಚಿಸಿ ನೋಡು. ಈಗ ನನ್ನನ್ನು ನಾನು ಎನ್ನುತ್ತೇನೆ, ನಿನ್ನನ್ನು ನೀನು, ನಿನ್ನನ್ನು ನಾನು ಎಂದುಕೊಳ್ಳುತ್ತೇನೆ. ಸರಿ, ಈ ನನ್ನಲ್ಲಿ ನಾನು ಯಾವುದು ಅಂತ ನಾನು ಹುಡುಕು. ಕೈ, ಈ ಕೈ ನಾನಲ್ಲ, ಅದು ನನ್ನ ಕೈ ಅಂತ ಹೇಳಬಹುದು. ಸರಿ, ಹಾಗಿದ್ದರೆ ಕಾಲು ನಾನಲ್ಲ, ತಲೆ ನಾನಲ್ಲ, ಇದೆಲ್ಲವೂ ಒಟ್ಟು ಸೇರಿದಾಗ ನಾನು 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 ಎನ್ನುವುದು. ನಾನು ಎನ್ನುವುದು ನಾನು ದೇಹವನ್ನು. ಆದರೆ ವಾಸ್ತವದಲ್ಲಿ ದೇಹ ನಾನಲ್ಲ. ಯಾಕಲ್ಲ? ಈ ದೇಹ ಪ್ರಾಣಶಕ್ತಿ ಎನ್ನತಕ್ಕಂತಹ ಚೇತನ ಸ್ವರೂಪ ಒಳಗಡೆ ಇರುವಾಗ ಇದು ದೇಹ. ಅದು ಹೊರಗೆ ಬಂದ ಒಡನೆ ಅದನ್ನು ಹೆಣ ಎನ್ನುತ್ತಾರೆ. ಹಾಗಿದ್ದರೆ ನಾನು ಹೆಣವ? ಹೆಣವೂ ಹೌದು, ಸಜೀವ ಹೆಣ. ನಿರ್ಜೀವವಾದಾಗ ಹೆಣ, ಸಜೀವವಾದಾಗ ಒಂದು ವಿಶೇಷಣ ಉಂಟು, ಜೀವ ಇರುವುದಿದ್ದೇನೆ. ಈ ಡಿಂಬಕ್ಕೋಸ್ಕರವಾಗಿ ಏನೆಲ್ಲ ನಡೆಯುತ್ತದೆ ಯೋಚಿಸಿ ನೋಡಿ. ಈ ಡಿಂಬವು ಏನು ಆಗ್ತದೆ ಎನ್ನುವುದನ್ನು ನಾಶವಾಗಿ ಹೋಗ್ತದೆ. ಹಾಗಾಗಿ ಅದರ ಮೇಲೆ ಅತೀವವಾದಂತಹ ಅಭಿಲಾಷೆ ಇರಿಸಿಕೊಳ್ಳಕೂಡದು. ಈಗ ನಾನು ಏನು, ಈ ನಾನು ಎನ್ನತಕ್ಕಂತಹ ಈ ಕೋಲಮುನಿಯಾಗಿ ಈ ಕಾಲದಲ್ಲಿ ಕಾಣುವ ಈ ವ್ಯಕ್ತಿತ್ವ, ಇದರ ಹಿಂದೆ ಏನಾಗಿತ್ತು ಗೊತ್ತಿಲ್ಲ, ಮುಂದೆ ಏನಾಗುವುದಕ್ಕುಂಟು ಗೊತ್ತಿಲ್ಲ. ಹೀಗೆಯೇ ಪ್ರತಿಯೊಬ್ಬ ಜೀವಿಯೂ ಸಹ ಈ ಜನ್ಮದಲ್ಲಿ ಯಾರಿಗೆ ತಂದೆಯಾಗಿದ್ದಾನೆ, ಯಾರಿಗೆ ಮಗನಾಗಿದ್ದಾನೆ, ಅವನೇ ಮುಂದಿನ ಜನ್ಮದಲ್ಲಿ ಈತನಿಗೆ ಅವನೇ ತಂದೆ ಆಗುವುದಕ್ಕೆ ಸಾಧ್ಯ ಉಂಟು, ಹೆಂಡತಿ ಆಗುವುದಕ್ಕೂ ಸಾಧ್ಯ ಉಂಟು, ತಾಯಿ ಆಗುವುದಕ್ಕೂ ಸಾಧ್ಯ ಉಂಟು. ಅಂದರೆ ಆತ್ಮವೆನ್ನುವುದು ಗಂಡು ಅಲ್ಲ, ಹೆಣ್ಣು ಅಲ್ಲ, ಅದಕ್ಕೆ ಯಾವುದೇ ರೀತಿಯಾದಂತಹ ಬಂಧನವಿಲ್ಲ. ದೇಹ ಸಂಬಂಧದಿಂದಾಗಿ ಲೋಕ ಸಂಬಂಧವೂ ಪ್ರಾಪ್ತವಾಗ್ತದೆ. ಆದ ಕಾರಣ ವ್ಯರ್ಥವಾಗಿ ಅದರ ಕುರಿತಾಗಿ ಹುಚ್ಚು ಕಟ್ಟುವುದಲ್ಲ, ಇದೆಲ್ಲ ನಶ್ವರ. ಹಾಗಿದ್ದರೆ ಆತ್ಮನಿಗೆ ಸಿಗಬೇಕಾದ್ದು ಏನು? ಶಾಶ್ವತವಾದಂತಹ ಶಾಂತಿಯ ನೆಲೆ. ಆ ಶಾಂತಿಯ ನೆಲೆಯನ್ನೇ ಮುಕ್ತಿ ಎನ್ನುವುದು. ಆ ಮುಕ್ತಿ ಎನ್ನುವುದು ನಮ್ಮಿಂದ ಪಡೆಯುವುದಕ್ಕಾಗುವುದಿಲ್ಲ. ಅದಕ್ಕೆ ನಾವು ಅರ್ಹರಾಗುವ ಯೋಗ್ಯತೆಯನ್ನು ಪ್ರಾಪ್ತಿಸಿಕೊಂಡಾಗ
ಕೊಡುವ ಶಕ್ತಿಗಳು ಅದನ್ನು ನಮಗೆ ಕರುಣಿಸುತ್ತವೆ. ಹ, ನಾನು ಯೋಚಿಸಿ ನೋಡಿ, ಹ, ಚರಾಚರ ಜಗತ್ತಿಗೆಲ್ಲಕ್ಕೂ ತಾನೇ ತಾಯಿಯಾಗಿದ್ದುಕೊಂಡು ಹ, ತನ್ನಿಚ್ಛೆಯಂತೆ ಈ ಪ್ರಪಂಚವನ್ನು ನಡೆಸತಕ್ಕಂಥ ಹ. ಜಗದಾದಿಮಾಯೆಯಾದಂತಹ ಆ ಶ್ರೀದೇವಿಯಲ್ಲದೆ ಅನ್ಯತ್ರ ಯಾರೂ ಯಾರನ್ನು ರಕ್ಷಿಸುವುದಕ್ಕಾಗುವುದಿಲ್ಲ. ಆದ ಕಾರಣ ಅಂತಹ ಜಗತ್ಪಾಲೆಯಾದಂತಹ ಶಾಂಭವಿಯನ್ನು ಮನಸ್ಸಿನಲ್ಲಿ ದೃಢವಾಗಿ ನೆಲೆಗೊಳಿಸಿಕೊಂಡು ಉಸಿರನೋಪಾದಿಯಲ್ಲಿ ಅವಳಲ್ಲಿಯೇ ಸ್ಥಿರವಾದಂತಹ ಅವ್ಯಭಿಚಾರಿಯಾದಂತಹ ಭಕ್ತಿಯನ್ನಿರಿಸಿ ಆರಾಧಿಸಿಕೊಂಡು ಬರುತ್ತಿದ್ದೇನೆ. ಈ ಜನ್ಮದಲ್ಲಿ ಹೀಗಾಗಿದೆ, ಮುಂದೆ ಜನ್ಮಗಳೆನ್ನುವುದು ನನಗೆ ಬರಕೂಡದು. ನಿತ್ಯ ನಿತಾಂತವಾದಂತಹ ಆಕೆಯ ಚರಣಕಮಲಗಳಲ್ಲಿ ನನಗೊಂದು ಎಡೆ ಸಿಗಬೇಕು ಎನ್ನುವ ನೆಲೆಯಲ್ಲಿ ಆರಾಧನೆ ನಡೆಯುತ್ತಾ ಉಂಟು. ಓ, ಒಂದು ಸಣ್ಣ ಸಂಶಯ ಇದೆ. ಏನು? ಅರಣ್ಯಕವಾಗಿ ನಿಮ್ಮಂತಹ ಪರಮಚಾರಿಗಳು ಹ. ಎಲ್ಲವನ್ನೂ ಪಡೆದು ಆ ಮುಖಾಂತರವಾಗಿ ಲೋಕವನ್ನು ಬೆಳೆಯುತ್ತಾರೆ. ಹ. ಆದ್ರೆ ಈ ಪ್ರದೇಶವನ್ನೇ ನೀವು ಇಂತಹ ಸಾಧನೆಗೆ ಬಳಸಿಕೊಳ್ಳುವುದಕ್ಕೆ ಏನು ಕಾರಣ? ಕಾರಣ ಉಂಟು. ಹ. ಸಾಧನಾ ಕ್ಷೇತ್ರವಾಗಿ ಇದನ್ನು ಬಳಸಿಕೊಳ್ಳುವುದಕ್ಕೆ ಪ್ರಧಾನವಾದ ಕಾರಣ ಹ. ಹಿಂದೆ ಸಮುದ್ರ ಮಂಥನ ಎನ್ನುವುದು ನಡೆದಿದ್ದು ಗೊತ್ತುಂಟು ನಿಮಗೆ? ಹ. ಆ ಸಮುದ್ರ ಮಂಥನದ ಕಾಲದಲ್ಲಿ ಹ. ಅಮೃತ ಕಲಶವನ್ನು ಹ. ಒಂದೊಮ್ಮೆ ನಾಗಗಳ ವಿನಿಯೋಗಕ್ಕೋಸ್ಕರವಾಗಿ ಗರುಡದೇವ ಹೊತ್ತೊಯ್ಯುವಂತಹ ಸಂದರ್ಭ ಬಂದದಾಗಿತ್ತು. ಸರಿ. ಅವಸರವಾಗಿ ಕಲಶದೊಂದಿಗೆ ಓಡಿ ಹೋಗುತ್ತಿದ್ದಾಗ ಹ. ಕುಲುಕುತ್ತಿದ್ದಂತಹ ಕಲಶದಿಂದ ಹ. ಕೆಲವಾರು ಬಿಂದುಗಳಷ್ಟು ಅಮೃತವು ಹ. ಈ ಪ್ರದೇಶದ ಮೇಲೆ ಸೇಚನವಾಯಿತು. ಸರಿ. ಆ ತುಂತುರುಗಳು ಬಿದ್ದ ದೆಸೆಯಿಂದಾಗಿ ಹ. ಇಲ್ಲಿರುವಂತಹ ಪ್ರತಿಯೊಂದು ಸಸ್ಯ, ಹ. ಋಣಗಳು, ವೃಕ್ಷಗಳು ಎನ್ನತಕ್ಕಂತಹ ಎಲ್ಲ ಗಿಡಮೂಲಿಕೆಗಳು, ಹ. ವನೌಷಧಿಗಳು ಹ. ವಿಶೇಷವಾದಂತಹ ಶಕ್ತಿಯನ್ನು, ಸಾಮರ್ಥ್ಯವನ್ನು ಹೊಂದಿ ಸರಿ. ಸರ್ವರೋಗ ನಿವಾರಣೆಗೆ ಹ. ಅಮೃತದಾಯಿಯಾದಂತಹ ಗುಣತತ್ವಗಳನ್ನು ಹೊಂದಿಕೊಂಡಿವೆ. ಸರಿ. ನನ್ನ ಸಾಧನೆಗೆ ಇದೆ ಯಾಕಾಗಕೂಡದು, ಹ. ಅಮೃತ ಸ್ಪರ್ಶಿತವಾದಂತಹ ಭೂಮಿ ಹ. ಎಂಬುದಾಗಿ ಇದನ್ನು ಆಯ್ಕೆ ಮಾಡಿಕೊಂಡೆ. ಹ. ಆಮೇಲೆ ಹ. ಇದೆಲ್ಲವೂ ಆಗಬೇಕು, ಆಗುತ್ತದೆ ಎನ್ನುವುದಕ್ಕೆ ಹ. ನಾನು ಈ ಕಾಲದಲ್ಲಿ ಮಾಡುತ್ತಿರುವಂತಹ ಈ ರೋಗ ವೈದ್ಯವೇ ಇದಕ್ಕೆ ಒಂದು ಉದಾಹರಣೆ. ಸರಿ. ಎಲ್ಲ ಭಗವತ್ ಸಂಕಲ್ಪ. ಹ. ಮತ್ತೆ ಇಲ್ಲಿ ಒಂದು ವಿಶೇಷವಾದ ಹಣ್ಣು, ಏನು ಸರ್? ಅಮೃತಫಲ. ಹ. ಅಂತಹ ಹಣ್ಣನ್ನು ತಿಂದೆವೆಂದಾದರೆ ಹ. ಅವರಿಗೆ ಸಾವು ಬರುವುದಿಲ್ಲ, ಹ. ಹಸಿವೆ ಆಗುವುದಿಲ್ಲ, ಹ. ರೋಗಾದಿಗಳ ಬಾಧೆ ಇದೆ. ಸರಿ. ಅಂತಹ ಈ ಫಲವನ್ನು ಯಾರು ತಿಂತಾರೋ ಹ. ಅವರಿಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರುವುದಿಲ್ಲ. ಹ. ನಾನು ಏನೇ ಹೇಳಿ, ಹ. ಎಷ್ಟೇ ಹೇಳಲಿ, ಹ. ಅದೆಲ್ಲವೂ ಆಗುವುದಕ್ಕೆ ಮೂಲ ಹೇತುಕವಾದಂತಹ ಒಂದು ಶಕ್ತಿ ಉಂಟು. ಅದೇನು ಸರ್? ಅದೇ ಜಗನ್ಮಾತೆಯ ಕೃಪೆ. ಓಹೋ. ಅವಳು ಸಾಮಾನ್ಯಳಲ್ಲ, ಹ. ಅಖಿಲಾಂಡ ಕೋಟಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯು, ಭಕ್ತವತ್ಸಲೆ ತ್ರಿಗುಣಾಂಬೆ ಶಂಕರಿಯು, ಶಂಕರ ಭಕ್ತವತ್ಸಲೆ ತ್ರಿಗುಣಾಂಬೆ ಶಂಕರಿಯು, ಸಕಲ ವಿಚಾರೆ ಮಹಾತ್ಮೆಯು ಶಿವೆಯು, ಸಕಲ ವಿಚಾರ ಮಹಾತ್ಮೆಯು ಶಿವೆಯು, ಪ್ರಕಟಿತವಿ ಚಕ್ರಧರ ಮಾತಿನಿಯು, ಪ್ರಕಟಿತವಿ ಚಕ್ರಧರ ಮಾತಿನಿಯು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯು, ಅಯ್ಯ, ಶಂಭರಾರಿಯ ಜಾಯೆಯಾದಂತಹ ಶಾಂಭವಿ ಈ ವನ ಪ್ರದೇಶದಲ್ಲಿ ಆಗಾಗ ವಿಹಾರವನ್ನು ಮಾಡ್ತಾಳೆ. ಅವಳ ವಿಹಾರ ಕ್ಷೇತ್ರವಾದಂತಹ ಈ ಭೂಮಿಯಲ್ಲಿ ಹ. ಶ್ರೀಚಕ್ರದಲ್ಲಿ ಆಕೆಯನ್ನು ನಾನು ಆರಾಧಿಸಿಕೊಂಡು ಬರ್ತಾ ಇದ್ದೇನೆ. ಸರಿ. ಅಂತವಳ ಆರಾಧನೆಯನ್ನು ಮಾಡಿದುದರ ದೆಸೆಯಿಂದಾಗಿ ಹ. ಜೀವನ್ಮುಕ್ತಿಯನ್ನು ಪಡೆಯುವುದು ಮಾತ್ರವಲ್ಲ, ಹ. ನಮ್ಮಂತ ಯಾರು ಅವಳಲ್ಲಿಯೇ ಸ್ಥಿರಭಕ್ತಿಯನ್ನು ಇರಿಸಿದ್ದಾರೋ ಹ. ಅವರಿಗೂ ಆರಾಧನೆ ಮಾಡುವುದಕ್ಕೆ ಆಗಲಿ ಎನ್ನುವುದು ನನ್ನ ಅಭಿಲಾಷೆ. ಹ. ಇತ್ತ ನೋಡು, ಹ. ಹಲವಷ್ಟು ಕೊಡಸಿಗೆ ಮರಗಳು, ಸರಿ. ಐ ಮರಗಳಲ್ಲಿಯೇ ವಿಶೇಷವಾದಂತಹ ಶಕ್ತಿ ಇರುವುದರಿಂದ ಹ. ಏಕಾಮೂಲಿಕಾದ್ರವ್ಯವಾಗಿ ಅದನ್ನು ಉಪಯೋಗಿಸಿಕೊಂಡು ಹ. ನಾನು ಬಹಳಷ್ಟು ಮಂದಿಗೆ ಉಪಕರಿಸುತ್ತಿದ್ದೇನೆ. ಸರಿ. ಹೆಮ್ಮೆಯಿಂದ ಹೇಳುವುದಲ್ಲ, ಹ.
ಮಾತೆಯ ಅನುಗ್ರಹದಿಂದ ನಡೆಯುತ್ತಾ ಇದೆ. ಸರಿ ದೇವೇಂದ್ರ, ಅದು ಇದು ಇನ್ನೊಂದು ಮತ್ತೊಂದು ಎಂದು ಯಾಕೆ ಹೇಳು? ಸ್ವಯಂ ನೀನೇ ಶ್ರೀದೇವಿಯ ಕೃಪಾವಲಯಕ್ಕೆ ಹಿಂದೆ ಬಂದವನು. ಸರಿ ಮಹಿಷವಧ ಕಾಲದಲ್ಲಿ ಶುಂಭ ನಿಶುಂಭರಿಂದ ಉಪವೃತ್ತಿಯನ್ನು ಹೊಂದಿದಾಗ ಅನವರತವೂ ಅವಳನ್ನು ಆರಾಧಿಸಿಕೊಂಡು ಅವಳಿಂದಲೇ ನೀನು ಪಾಲಿತನಾದವನು, ಪೋಷಿತನಾದವನು. ದೇವಿಯ ಚರಿತ್ರೆಯನ್ನು ಕೇಳಿ ಸಾಕು ಎಂದಾಗುವುದಕ್ಕಿಲ್ಲ, ಹೇಳಿ ನಿಲ್ಲಿಸೋಣ ಎಂದನಿಸುವುದಕ್ಕಿಲ್ಲ. ಹೇಗಿದ್ದರೂ ನನ್ನನ್ನು ಕಾಣುವುದಕ್ಕಾಗಿ ಬಂದವನು. ಎಲ್ಲ ತಿಳಿಬೇಕು. ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು. ಹಾಗಿದ್ದರೆ ಅಂತಹ ಅಗಾಧ ವ್ಯಾಪ್ತಿಯುಳ್ಳಂತಹ ಮಹಿಮೆಯನ್ನು ಹೊಂದಿದ ದೇವಿಯ ಬಗ್ಗೆ ನಿನಗೆ ಕೇಳಬೇಕು ಅಂತಲ್ಲ, ನನಗೆ ಹೇಳಬೇಕು ಅಂತ ಉಂಟು ಎಂಬ ಕಾರಣಕ್ಕೋಸ್ಕರವಾಗಿ ಇದು ಆಶ್ರಮದೊಳಗೆ ಬಂದು ಅಲ್ಲಿ ಅರ್ಘ್ಯವಾದ್ಯಾದಿಗಳಿಂದ ನಿಮ್ಮನ್ನು ಸತ್ಕರಿಸಿ ದೇವಿಯ ಕಥಾನಕವನ್ನು ಸವಿಸ್ತಾರವಾಗಿ ತಿಳಿಸುತ್ತೇನೆ. ಪುಣ್ಯಾನ್ವಿತರಾಗಿ ಮತ್ತೆ ನಿಮ್ಮ ಬಹುಮತಿ ತೆರಳಬಹುದು. ಧನ್ಯವಾದ. ಬ್ರಹ್ಮನ ಸೃಷ್ಟಿಯಲ್ಲಿ ಅದೆಷ್ಟೋ ಜೀವರಾಶಿಗಳು ಹುಟ್ಟಿಕೊಂಡಿವೆ. ಅದರಲ್ಲಿ ನಮ್ಮದೊಂದು ಮಂಗಳ ಅಸುರರು ನಾವು. ಈ ಜಗತ್ತಿನಲ್ಲಿ ತಮಗೆ ಬೇಕಾದಂತಹ ಹೆಸರನ್ನು ಗಳಿಸಬೇಕು ಅನ್ನುವ ಹಾಗೆ ಬದುಕುವವರದೆಷ್ಟೋ ಮಂದಿ ಇದ್ದಾರೆ. ಆದರೆ ನಾನು ಹಾಗಲ್ಲ. ಹುಟ್ಟಿದಂತಹ ಜೀವಿ ಹೇಗೆ ಹುಟ್ಟಿದ ಅನ್ನುವುದು ಕೇಳುವುದಕ್ಕಿಂತ ಮುಖ್ಯವಾಗಿ ಜೀವನದಲ್ಲಿ ಏನೆಲ್ಲ ಸಾಧನೆಯನ್ನು ಮಾಡಿದ ಅದೇ ಮುಖ್ಯ. ಹಾಗಾಗಿ ನಮ್ಮವರೇ ಆದಂತಹ ದಾನವರಿಗೆ ಒಂದು ಪುರಬೇಕೆಂಬ ಉದ್ದೇಶದಿಂದ ಇದೇ ಗೋಲಾವನದಲ್ಲಿ ಅರಮನೆಯೊಂದನ್ನು ರಚನೆ ಮಾಡಿ ಗೋಲಾಪುರ ಎಂಬುದಾಗಿ ಹೆಸರನ್ನು ಮಾಡಿಕೊಟ್ಟಿದ್ದೇನೆ. ಹಾಗಾಗಿ ಸತ್ವಯುತರಾದಂತಹ ದಾನವರು ಯಾರಿದ್ದಾರೋ ಅವರೆಲ್ಲ ಮತ್ತೊಮ್ಮೆ ಇಲ್ಲಿ ಬರಮಾಡಿ ಅವರಿಗೊಂದೊಂದು ಅಧಿಕಾರವನ್ನು ನಾನು ಕೊಟ್ಟಿದ್ದೇನೆ. ಈ ಹಿಂದೆ ಇಂತಹ ಒಬ್ಬ ದೈತ್ಯ
ಎಲ್ಲರೂ ಬೆರಳೆತ್ತಿ ತೋರಿಸಬೇಕು ಅನ್ನುವ ಹಾಗೆ ನನ್ನ ರಾಜಕೀಯ ವಿಚಾರದಲ್ಲಿ ಪ್ರತಿಯೊಂದನ್ನು ಸರಿಯಾಗಿ ಯೋಚನೆ ಮಾಡಿ ತೊಡಗಿಸಿ ಬಂದುಕೊಂಡು ಬಂದವ ನಾನು. ನನ್ನ ಮಂತ್ರಿಗಳಿಬ್ಬರಿದ್ದಾರೆ, ಹುಂಡರು ಪ್ರಚಂಡ ವಿಕ್ರಮಿಗಳೆಂಬುದಾಗಿ ಈ ಪ್ರಪಂಚದಲ್ಲಿ ಹೆಸರನ್ನು ಗಳಿಸಿದ್ದಾರೆ. ಮತ್ತೊಬ್ಬ ಸಚಿವ ವ್ಯಾಳಾಸುರ. ನನಗೆ ಬೇಕಾದಂತಹ ಮಂತ್ರಾಲೋಚನೆಯನ್ನು ಮಾಡಿಕೊಡುವಲ್ಲಿ ಅವನಿಂದ ನನಗೆಷ್ಟು ಬೇಕು ಅನ್ನುವುದನ್ನು ತಿಳಿದು ನಾನು ಹತ್ತಿರದಲ್ಲಿ ಇರಿಸಿಕೊಂಡಿದ್ದೇನೆ. ಅದೆಷ್ಟೋ ಪ್ರಮುಖರಿದ್ದಾರೆ ನೆರೆದಂತಹ ಸಭೆ. ಇವರ ಮುಂದೆ ನನ್ನದಾದಂತಹ ರಾಜಕೀಯ ವಿಚಾರವನ್ನು ಮಂಡಿಸುತ್ತಾ ಇರುವಾಗ ಆ ಕಡೆಯಿಂದ ಏನು ಕೇಳಿಸ್ತಾ ಇದೆ? ಸೂರ್ಯನ ಕಿರಣ ಒಂದೊಂದಕ್ಕೆ ಬಿದ್ದರೆ ಹೇಗೆ ಬಾಡಿ ಹೋಗುತ್ತದೋ ಅದೇ ರೀತಿ ನಿಮ್ಮ ಮುಖ ಬಾಡಿ ಹೋಗಿದೆ. ಮುಖ ಮಾತ್ರ ಬಾಡಿ ಹೋದದಲ್ಲ, ದೇಹವೂ ಕೂಡ ಮತ್ತೊಬ್ಬನ ಕೈಯಿಂದ ದಂಡಿಸಿದ ಹಾಗೆ ಕಾಣುತ್ತದೆ. ಮತ್ತೆ ಅವನ ಕೈಯಿಂದ ನೀನ್ಯಾಕೆ ಪೆಟ್ಟು ತಿಂದದ್ದು? ನಿಮ್ಮೊಳಗೆ ಏನಾದದ್ದಲ್ಲ. ತಿರುಗಾಟಕ್ಕೆ ಹೋದಂತಹ ನೀವು ಈ ಪರಿಯಿಂದ ನನ್ನ ಹತ್ತಿರ ಒಂದು ಸೇರುವುದಕ್ಕೆ ಕಾರಣ ಏನು? ಎಲ್ಲಿಗೆ ಹೋಗಿ ಬಂದ್ರೆ ಹೇಳಿ ನೋಡುವ. ಸಾಕುದಲ್ಲ ತಗ್ಗಿಸಿದ್ದು ಏನು ವಿಚಾರ? ವಿಚಾರವನ್ನು ಯಾವ ರೀತಿಯಲ್ಲಿ ಹೇಳಬೇಕು ಇದುವರೆಗೂ ಹೀಗೆ ತಲೆ ತಗ್ಗಿಸಿ ಬಂದವರು ನೀವಲ್ಲ. ಇಷ್ಟರವರೆಗೆ ತಲೆ ಎತ್ತಿ ಮೆರೆದಾಡ್ತಾ ಇದ್ದವರು ನಾವು. ನಿಮ್ಮ ಆಜ್ಞಾನುಸಾರವಾಗಿ ಹಿರೇ ಲೋಕವನ್ನು ಪ್ರವೇಶ ಮಾಡಿದವರು ನಾವು. ಎಲ್ಲ ಕಡೆ ನಿಮ್ಮನ್ನು ಹಳುತ್ತಾ ಇದ್ದಾರೆ. ಮನುಗಳಿಗೆ ಸರಿಯಾದ ಪಾಠವನ್ನು ಕಲಿಸಿದವರು ನಾವು. ಅಂದ್ರೆ ನಮಗೆ ಬೇಕಾದಂತಹ ಹಿತವನ್ನು ಬಯಸುವವರಿಗೆ ಮಾತ್ರ ನಾವು ಯೋಗ್ಯತೆ ಮಾನ್ಯವನ್ನು ಕೊಟ್ಟಿದ್ದೇವೆ. ನಾವು ಅಂದ್ರೆ ಜೀವನವನ್ನು ಸಾಗಿಸುವುದಕ್ಕೆ ನೆರವಾಗಿದ್ದೇವೆ, ಅವಕಾಶ ಕೊಟ್ಟವರು. ಆದರೆ ನಿಮ್ಮನ್ನು ಧಿಕ್ಕರಿಸಿದವರಿಗೆ ಅವರ ತಲೆಯನ್ನೇ ಕಳೆದು ದಂಡನೆಯನ್ನು ಕೊಡುವುದಕ್ಕಿರುವವರು. ಹೌದು, ಹೀಗೆ ಮುಂದುವರಿದಂತಹ ಸಂದರ್ಭ ಆ ಬೇರೆಯಲ್ಲಿ ಆದಷ್ಟವರು ಸಿಂಗುಣಿಗಳಿಗೆ ಕಷ್ಟವನ್ನು ಕೊಟ್ಟವರು ನಾವು. ಸರಿ, ಆ ಬೇರೆ ಸಂತೋಷವಾಗಿ ಹಸಿವು ಎಲ್ಲಿಂದ ಬಾಧಿಸಿತು ಅಂತ ಗೊತ್ತಾಗಲಿಲ್ಲ. ಏನು ಮಾಡಿ ಅದನ್ನು ಸೇರಿ ಮೃಗವೇಟೆಯನ್ನು ಆಡಿದವರು. ಹಸಿವಾದ್ರೆ ಅರಮನೆಗೆ ಬರಬೇಕಿತ್ತು. ನಿಮಗಾಗಿ ಸಿದ್ಧ
ಸಿಡಿದಂತ ಅಡುಗೆ ಅಷ್ಟು ಅಲ್ಲಿ ಅರಮನೆಗೆ ಬರಬೇಕು ಅಂತ ಇದ್ದವರು ನಾವು ಹ. ಅಷ್ಟು ತಾಳ್ಮೆ ನಮ್ಮಲ್ಲಿ ಇರಲಿಲ್ಲ. ಓ ತಾಳ್ಮೆ ಇರಲಿಲ್ಲ. ನಾವು ಯಾವುದನ್ನಾದರೂ ತಡೆಯುತ್ತೇವೆ, ಹ. ಈ ಹಸಿವನ್ನು ತಡೆಯಬೇಕಾಗಿಲ್ಲ. ಅಲ್ಲ ಹೋಗುವಾಗ ಕಟ್ಟಿಕೊಂಡಾದ್ರೂ ಹೋಗ್ಬೋದು. ಅದು ಮುಗಿದು ಹೋಗಿದೆ. ಅದು ಮುಗೀತ ಹ. ಏನಾಯ್ತು ಕಾಡಿನಲ್ಲಿ? ಅರಣ್ಯವನ್ನು ಸೇರಿ ಹ. ಮೃಗಬೇಟೆಯನ್ನು ಆಡಿದವರು ನಾವು. ಹ. ಆ ವೇಳೆಯಲ್ಲಿ ದೂರದಲ್ಲಿ ಋಷಿಮುನಿಗಳ ಆಶ್ರಮವನ್ನು ಕಂಡವರು ನಾವು. ಹ. ಆ ಸ್ಥಳಕ್ಕೆ ಧಾವಿಸಿದವರು ನಾವು. ಹ. ಅಲ್ಲಿರುವಂತಹ ಋಷಿಮುನಿಗಳನ್ನು ಕೊಂದು ಹ. ಯಾಗವನ್ನು ಹಾಳು ಮಾಡಿದವರು. ಹ. ಆ ವೇಳೆಯಲ್ಲಿ ಏನು? ಒಂದು ವಿಶೇಷ ನಡೆದು ಹೋಯಿತು. ಏನಂತ? ಈ ರೀತಿ ಪರಿಸ್ಥಿತಿ ಆಗ್ತದೆ. ಕುಲಬೋಧೆಯದೋ ಸಮಯಮೋ ಮುಗ. ಏನು? ಕುಲಬೋಧೆಯದೋ ಸಮಯಮೋ ಮುಗ. ಏನಾಯ್ತು? ಒಳಿಗೆ ಹೋಗಲು ಸಾಗದಲ್ಲಿ ಬರು. ಒಳಿಗೆ ಹೋಗಲು ನಾಗದಲ್ಲಿ ಬರು. ಇಳೆಗೆ ಬರುಗಲಿ ನಮ್ಮ ಕದದಲ್ಲಿ. ಹೌದೇ? ಇಳೆಗೆ ಬರುಗಲಿ ನಮ್ಮ ಕದದಲ್ಲಿ. ಓದಿದೆನು ಏನಂತೆ ಬಂದದು ಗುಣವ. ಒಡೆಯ, ಏನಯ್ಯೋ? ನಮಗೆ ಆದಂತಹ ಕಷ್ಟವನ್ನು ಹ. ನಿಮ್ಮಲ್ಲಿ ಹೇಳದೆ ಬೇರೆ ಯಾರಲ್ಲಿ ಹೇಳೋದಕ್ಕೆ ಸಾಧ್ಯ? ಅರಸನಲ್ಲಿ ನಿವೇದಿಸಿಕೊಂಡ್ರೆ ಮಾತ್ರ ಅದಕ್ಕೆ ಸರಿಯಾದ ತಾರೀಖ ಅವನು. ಖಂಡಿತ ಹೌದು. ಹ. ನೇರವಾಗಿ ಕೋಲವನಕ್ಕೆ ಹೋದೆವು. ಹೋಗಿ ಅಲ್ಲಿ ಕೋಲ ಮುನಿ ಇದ್ದ. ಓಲವನು ಹೌದು. ಹ. ಅಲ್ಲಿಗೆ ಹೋದಾಗ ನಮ್ಮನ್ನು ಆತ ಉಪಚರಿಸಲಿಲ್ಲ. ಉಪಚರಿಸಲಿ. ಸಿಟ್ಟುಕೊಂಡಂತಹ ನಾವು ಹ. ಅವನ ಮೇಲೆ ಕೈ ಮಾಡುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಹ. ದೇವಲೋಕದ ಅಧಿಕಾರಿಯಾದಂತಹ ದೇವೇಂದ್ರನೇ ಹ. ಭೂಲೋಕಕ್ಕೆ ಇಳಿದ. ಎಂಥದ್ದು? ದೇವಲೋಕದ ಅಧಿಪತಿ ದೇವೇಂದ್ರ. ಹ. ಹ. ಭೂಲೋಕಕ್ಕೆ ಇಳಿದವನು. ಹ. ಅವನು ನೇರವಾಗಿ ಅವನ ಅಲ್ಲಿಗೆ ಬಂದ. ಹ. ಬಂದು ಹ. ಇವನನ್ನು ಹಿಂಸಿಸುವುದನ್ನು ಕಂಡಂತಹ ಅವನು ಹ. ನಮಗೆ ಸರಿಯಾದ ಶಾಸ್ತಿಯನ್ನು ಮಾಡಿದ. ನಿಮ್ಮಲ್ಲಿ ಕೈಯಲ್ಲಿ ಇಲ್ವಾ? ಮತ್ತೆ ಯುದ್ಧವನ್ನು ಮಾಡಿದೆವು. ಹ. ಆದ್ರೆ ಪರಿಣಾಮದಲ್ಲಿ ಹ. ಯುದ್ಧದಲ್ಲಿ ಸೋಲವಾಗಿ ಹೋಯಿತು. ಹ. ಬಡಿದು ಓಡಿಸಿದ ಓಡಿಸಿದ ಪ್ರಭು. ಮುಂದೆ ಉಂಟರೆ ಒಡೆಯ, ಭೂಲೋಕದಲ್ಲಿ ನಮ್ಮ ಅಧಿಕಾರ ಹ. ನಡೀತಾ ಇರುವಾಗ ಹ. ಇಂಥದೊಂದು ಘಟನೆ ನಡೆದು ಹೋಯಿತು. ಹೌದು. ಕೋಲಾವರದಲ್ಲಿ ಹ. ಕೋಲಾವಣಿ ಹ. ಅವನನ್ನು ನೀವು ಪೀಡಿಸುವುದಕ್ಕೆ ಮುಂದೆ ಹೋದೆ. ಹ. ಆ ಋಷಿಮುನಿಗಳನ್ನು ರಕ್ಷಣೆ ಮಾಡುವುದಕ್ಕಾಗಿ ಇಂದ್ರ ಬಂದ. ಸುರಲೋಕದ ಇಂದ್ರ ಬಂದ. ಕೆಳಗಿಳಿದು ಬಂದೆ. ಹ. ನಿಮ್ಮನ್ನು ದಂಡಿಸಿದನೆ. ಇದು ನಮ್ಮ ಅಧಿಕಾರವೇ ನಡೆಯುವುದಿಲ್ಲ. ನಿಮ್ಮನ್ನು ದಂಡಿಸಿದಲ್ಲ, ಮತ್ತೆ ನನ್ನನ್ನು ದಂಡಿಸುವುದಕ್ಕೆ ಮುಂದೆ ಬಂದವ. ಹ. ಮುಖವನ್ನು ಹ. ಮೂಗನ್ನು ಎಳೆದಾಗ ಮುಖ ಹೇಗೆ ಬರ್ತದೆ ಅದೇ ರೀತಿ ಹ. ಅರಸನಿಗೆ ಅನ್ಯಾಯವನ್ನು ಅಥವಾ ಕಷ್ಟವನ್ನು ಕೊಡುವುದಕ್ಕೆ ಅವ ಅಸಾಧ್ಯನಾದಂತಹ ಸಂದರ್ಭದಲ್ಲಿ ಮಂತ್ರಿಗಳಾದಂತಹ ನಿಮಗೆ ಈ ರೀತಿಯ ಕಷ್ಟವನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಬಿಡಿ, ಹೆದರಬೇಕಾಗಿಲ್ಲ. ನೀವು ನನ್ನ ಎರಡು ಅಕ್ಷಿಗಳ ಹಾಗಿದ್ದವರು. ಒಂದು ಕಣ್ಣಿಗೆ ನೋವಾದ್ರೆ ಮತ್ತೊಂದು ಕಣ್ಣಿನಲ್ಲಿ ನೀರು ಬರುವುದು ಸಹಜ. ಆದ್ರೆ ಎರಡು ಭುಜಗಳ ಹಾಗಿದ್ದಂತಹ ನಿಮಗೆ ಇಂತಹ ಕಷ್ಟವನ್ನು ಕೊಡುವುದಕ್ಕೆ ಅವನು ಮುಂದಾಗಿದ್ದಾನೆ. ನಾವು ತಡೆಯುವುದಕ್ಕಾಗುವುದಿಲ್ಲ. ಮುಂದೆ ಮುಂದರೆ ಯೋಚನೆ ಮಾಡಬೇಕು. ಯಾವುದು ರಾಗು ಔಷಧಿ ಏನಾದ್ರೂ ಇದ್ರೆ ನಿಮಗೆ ನೋವು ಮಾತ್ರ ಆದದಲ್ವಾ? ನೋವಿಗೆ ಬೇಕಾದಂತಹ ಉಪಚಾರ ಮಾಡುವುದಕ್ಕೆ ನಿಮ್ಮಲ್ಲಿ ಕೆಲವು ವೈದ್ಯರಿದ್ದಾರೆ. ಅದಕ್ಕೆ ಬೇಕಾದಂತಹ ಮದ್ದು ಔಷಧಿಯನ್ನು ಹಚ್ಚಿ ಅದನ್ನು ಗುಣಪಡಿಸುವುದಕ್ಕೆ ನೋಡಿ. ಇದರ ಬಗ್ಗೆ ನಾನು ಯೋಚನೆ ಮಾಡಿ ಹೌದಲ್ಲ? ಇನ್ನು ಬೊಬ್ಬೆ ಹಾಕುವುದೇ. ನಾವು ಸ್ವಲ್ಪ ಎಣ್ಣೆ ಹಾಕಿ ಮಲಗ್ತೇವೆ. ಅದೇ ಈ ಗಾಯಕ್ಕೆ ಹೌದಾ? ಇದನ್ನೆಲ್ಲ ತೆಗೆದಿಟ್ಟು ಮಲಗಿದೆ. ಹೋಗಿ. ಕೆಂಡದ
ಸರಿಯಾದಂತಹ ಪಾಠವನ್ನು ಗಳಿಸಬೇಕಾಗಿದೆ. ಅದು ಮಾಡುವುದಿಲ್ಲ, ನಡೆಯುತ್ತೇನೆ.